ಓಕೆ ಫ್ರೆಂಡ್ಸ್, ಈಗ ನಮ್ಮ ಮನೆಯಲ್ಲಿ ಏನೇನು ಮಿಕ್ಕಿರುತ್ತೋ ಅದರಿಂದನೇ ಸ್ವಲ್ಪ ನಾವು ಎಣ್ಣೆ ಹೊಡೆದು ಹೇಗೆ ಟೈಟ್ ಆಗ್ಬೋದು ಅಂತ ಒಂದು ವ್ಲಾಗ್ಗೆ ಸ್ವಾಗತ. ನೋಡಿ, ಇದು ಮನೇಲಿ ಮಿಕ್ಕಿರೋ ಪೆರಿ ಪೆರಿ ಫ್ರೈಸ್, ಇದನ್ನು ಸ್ವಲ್ಪ ಹಾಕ್ತಾಯಿದ್ದೀನಿ. ಆ್ಯಂಡ್ ಇದು ಮನೇಲಿ ಮಿಕ್ಕಿರೋ ಆರಿಗ್ಯಾನೋ ಪೌಡರ್, ಅದನ್ನು ಸ್ವಲ್ಪ ಹಾಕ್ತಾಯಿದ್ದೀನಿ. ಸ್ವಲ್ಪ ಟೇಸ್ಟ್ಗೆ ಉಪ್ಪಿನ ಪೌಡರ್ ಹಾಕಿದ್ದೀನಿ. ಸೊ ಬನ್ನಿ ಈಗ ಮಿಕ್ಸ್ ಮಾಡೋಣ. ಕುಡಿಬೇಕ ತಿನ್ಬೇಕ, ಏನೇ ಹಾಕಲ್ಲ ಜೀವನದಾಗ ಏನೂ ಇಲ್ಲ. ಈಗ ನಮ್ಮ ಹತ್ರ ನಿಂಬು ಇಲ್ಲ ಅಂದಾಗ ಹೇಗೆ ಸಿಚುವೇಶನ್ ಮಾಡೋದು ಅಂತ ನಾನು ನಿಮ್ಗೆ ತೋರಿಸ್ಕೊಡ್ತೀನಿ. ಒಂದು ಟಿಶ್ಯೂಗೆ ಸ್ವಲ್ಪ ನೀರು ಹಾಕ್ಕೊಳ್ಳಿ. ಆ ನೀರು ಹೆಂಗಿರಬೇಕು ಅಂದರೆ ಇಷ್ಟು ಮಾತ್ರ ಇರಬೇಕು ನೀರು. ಸೊ ಬಾಟಲ್ಗೆ ಸುತ್ತ ನೀರಿಗೆ ಮಿಕ್ಸ್ ಮಾಡಿ. ನಮ್ಮ ಹತ್ರ ನಿಂಬು ಇಲ್ಲ, ಸಸ್ತಾಮೇ ಮಸ್ತೆ ಮಾಡ್ತಿದ್ದೀವಿ ನಾವು. ಸೊ ನಿಂಬು ಇಲ್ಲ, ಸೊ ನಿಂಬು ಬದಲು ಈ ಥರ ಡಿಪ್ ಮಾಡ್ಕೊಳ್ಳಿ. ನೋಡಿ, ನಿಂಬು ಇದ್ದಷ್ಟೇ ಚೆನ್ನಾಗಿ ಇದ್ರ ಮೇಲೂ ಫಿಟ್ಟಾಗಿ ಕೂರುತ್ತೆ. ಸೊ ಅದೇ ಥರ ಇನ್ನೊಂದು ಗ್ಲಾಸ್ಗೆ ಮಾಡೋಣ. ನೋಡಿ, ನಿಂಬು ಎಷ್ಟು ಚೆನ್ನಾಗಿ ಫಿಟ್ ಆಗುತ್ತೋ ಅದೇ ಥರ ಫಿಟ್ಟಾಗಿ ಕೂತಿದೆ. ಈಗ ಈ ಗ್ಲಾಸ್ಗೆ ನಮ್ಮ ಅಮೃತ್ ಅವರ ಒಂದು ಬ್ರ್ಯಾಂಡಿಯನ್ನು ಹಾಕೊಳ್ಳೋಣ. ನಮ್ಮ ದೇಸಿ ಬೆಂಗಳೂರು ಬ್ರ್ಯಾಂಡ್ ಇದು. ನಮ್ಮ ಕರ್ನಾಟಕದ ರಮ್ನ ಬೆಳೆಸಿ ಉಳಿಸಿ ಹಾಗೂ ಮುಂದುವರಿಸಿ ಎಲ್ಲರೂ. ಇಂದಿನ ಕುಡುಕರೆ ನಾಳೆಗಿನ ಎಲ್ಲ ಟ್ಯಾಕ್ಸ್ನ ಉಳಿಸೋರು. ಸೊ ಇದಕ್ಕೊಂದು 30 ಹಾಕೋಣ. ಈಗ ನೋಡಿ 30 ಬಿದ್ದಿದೆ. ಇನ್ನೊಂದು ಗ್ಲಾಸ್ಗೆ 30 ಗ್ಲಾಸ್ ಬಿದ್ದಿದೆ. ಸೊ ನಿಮಗೆ ನೀರು ಬೇಕಾದರೆ ನೀರು ಹಾಕೋಬೋದು. ಸೋಡಾ ಕುಡಿಯೋರು ಸೋಡಾ ಜೊತೆ ಕುಡೀರಿ, ಕೋಕ್ ಕುಡಿಯೋರು ವ್ಲಾಗಿಂದ ಆಚೆ ಹೊಟ್ಟೋಗಿ. ನಂಗೆ ಸ್ವಲ್ಪ ಲಿಕ್ವಿಡ್ ಜಾಸ್ತಿ ಬೇಕು, ಸೊ ಡೈಲ್ಯೂಟ್ ಜಾಸ್ತಿ ಮಾಡ್ಕೊತೀನಿ ನಾನು. ನಮ್ಮ ಹುಡುಗಂಗೆ ಸ್ವಲ್ಪ ಡೈಲ್ಯೂಟ್ ಬೇಡ, ಸೊ ಸ್ವಲ್ಪ ಡೈಲ್ಯೂಟ್ ಮಾಡ್ತೀನಿ ಅವನಿಗೆ ನಾನು. ಸೊ ಹೀಗೆ ಎಲ್ಲ ದೇಸಿ ಐಟಮ್ಗಳಿಂದ ನಮ್ಮ ಸಸ್ತೆಮೇ ಮಸ್ತಿ ಮಾಡೋದು ಹೇಗೆ ಅಂತ ತೋರಿಸಿದ್ದಕ್ಕೆ ಧನ್ಯವಾದಗಳು. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು. ಶಿವ.